ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರದಲ್ಲಿ ರೋಬಸ್ಟ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಅಕಾಡೆಮಿ ಸಹಕಾರದೊಂದಿಗೆ ರೋಬಸ್ಟ 2024 ರ್ಯಾಲಿ ಆಯೋಜಿಸಲಾಗಿತ್ತು. ಪಾವಗಡ ಪಟ್ಟಣದ ವೆಂಕಟಪುರ ರಸ್ತೆಯ ಹೌಸಿಂಗ್ ಬೋರ್ಡ್ ಮುಂಭಾಗದ ಬೆಟ್ಟದ ತಪ್ಪಲಿನಲ್ಲಿ ಜನರ ನಿದ್ದೆಗೆಡಿಸಿದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಕೆಆರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಲೆ ಮಹದೇಶ್ವರರ ಹುಲಿ ವಾಹನೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಬ್ಲೂ ಬ್ಯಾಂಡ್ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ನೇತೃತ್ವದಲ್ಲಿ ರೋಬಸ್ಟಾ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಅಕಾಡೆಮಿ ಸಹಕಾರದೊಂದಿಗೆ ರೋಬಸ್ಟಾ 2024 ರ್ಯಾಲಿ ಆಯೋಜಿಸಲಾಗಿತ್ತು. ಬ್ಲೂ ಬ್ಯಾಂಡ್ FNSCI ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ ನೇತೃತ್ವದಲ್ಲಿ ರೋಬಸ್ಟಾ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಅಕಾಡೆಮಿ ಸಹಕಾರದೊಂದಿಗೆ ರೋಬಸ್ಟಾ 2024 ರ್ಯಾಲಿಯ ಅಂತಿಮ 5ನೇ ಸುತ್ತಿನ ಗುರಿ ಮುಟ್ಟಲು 61 ಕಾರುಗಳ ಪೈಕಿ 57 ಕಾರುಗಳು ವಿರಾಜಪೇಟೆ ತಾಲೂಕಿನ ಹೊಸಳ್ಳಿ ಮಾರ್ಗೊಳ್ಳಿ ಮಾರ್ಗವಾಗಿ ಕಾಫಿ ತೋಟಗಳ ಮಧ್ಯೆ ಕಡಿದಾದ ರಸ್ತೆಯಲ್ಲಿ ಕಠಿಣ ಪರಿಶ್ರಮದೊಂದಿಗೆ ಜೀವದ ಹಂಗು ತೊರೆದು ರೋಮಾಂಚನಕಾರಿಯಾಗಿ ಚಾಲನೆ ಮಾಡುವುದರ ಮೂಲಕ ಧೂಳೆಬ್ಬಿಸಿ ಮುನ್ನುಗ್ಗಿದ ಕಾರುಗಳು ತಮ್ಮ ಅಂತಿಮ ಗುರಿ ಮುಟ್ಟಲು ಹರಸಾಹಸ ಪಟ್ಟರು. ಕೊಡಗು ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ಕಾರ್ಮಿಕರು, ಸ್ಥಳೀಯ ನಿವಾಸಿಗಳು ಕಾರುಗಳು ತೆರಳುವ ಮಾರ್ಗದುದ್ದಕ್ಕೂ ಕುಳಿತು ನಿಂತು ರ್ಯಾಲಿ ಪಟುಗಳನ್ನ ಹುರಿದುಂಬಿಸಿ ಶಿಳ್ಳೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿದರು. ಅತಿ ವೇಗದ ಚಾಲನೆ ಸಂದರ್ಭ ಜಿಪ್ಸಿ ಸೇರಿದಂತೆ ಕೆಲ ಕಾರುಗಳು ಸ್ಪರ್ಧಾಳುಗಳ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದವು. ಮಾರ್ಗ ಮಧ್ಯೆ ಇದ್ದ ಕಾರ್ಮಿಕರು ತಕ್ಷಣ ಕಾರುಗಳನ್ನು ಮೇಲೆತ್ತಿ ಮತ್ತೆ ಸಂಚರಿಸಲು ಅನುವು ಮಾಡಿಕೊಟ್ಟರು. ಎಲ್ಲಾ ಕಾರುಗಳಲ್ಲೂ GPS ಹಾಗೂ ಸುರಕ್ಷತಾ ಕ್ರಮಗಳನ್ನು ಅಳವಡಿಸಲಾಗಿತ್ತು. ಆದ್ದರಿಂದ ಯಾವುದೇ ಸ್ಪರ್ಧಾಳುಗಳಿಗೂ ಗಂಭೀರ ಸ್ವರೂಪದ ಗಾಯಗಳಾಗಿಲ್ಲ. ಬೇರೆ ದೇಶಗಳಲ್ಲಿ ನಡೆಯುವ ಕಾರು ರ್ಯಾಲಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುತ್ತಿದ್ದ ಕಾರ್ಮಿಕರು ಸ್ಥಳೀಯರಿಗೆ ಕಣ್ಣೆದುರಲ್ಲೇ ಎದೆ ಜಲ್ಲೆರಿಸುವ ರೀತಿಯಲ್ಲಿ ಕಾರುಗಳು ಒಂದಕ್ಕೊಂದು ತಮ್ಮ ವೇಗ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ಭಾರಿ ಶಬ್ದದೊಂದಿಗೆ ಸಂಚರಿಸುತ್ತಿರುವುದನ್ನು ಕಂಡು ಖುಷಿಪಟ್ಟು ತಮ್ಮ ಮೊಬೈಲ್ಗಳಲ್ಲಿ ಚಿತ್ರಿಸಿಕೊಂಡರು. ಅಮ್ಮತ್ತಿ, ಪಾಲೆಬೆಟ್ಟ, ಸಿದ್ದಾಪುರ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಕಾಡು ಪ್ರಾಣಿಗಳು ಅಧಿಕವಾಗಿತ್ತು. ಅಲ್ಲಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕಾಡು ಪ್ರಾಣಿಗಳ ಮೇಲೆ ನಿಗಾ ವಹಿಸಿದ್ದರು. ಟಾಟಾ ಕಾಫಿ ಸಂಸ್ಥೆಯ ಕಾಫಿ ತೋಟಗಳಲ್ಲಿ ಮಾರ್ಗ ಉದ್ದಕ್ಕೂ ರ್ಯಾಲಿ ಸಂಚಾರಕ್ಕೆ ಯಾವುದೇ ತೊಡಕುಂಟಾಗದಂತೆ ಸಿಬ್ಬಂದಿಗಳನ್ನು ನಿಯೋಜಿಸಿ ನಿಯಂತ್ರಣ ಹಾಗೂ ಸೂಚನಾ ಫಲಕಗಳನ್ನು ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದರು. ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ, ಮಹಾರಾಷ್ಟ್ರ, ಪಾಂಡಿ, ಗೋವಾ, ಪೂನಾ, ಚಂಡೀಗಢ, ಕಲ್ಕತ್ತಾ, ದೆಹಲಿ ಸೇರಿದಂತೆ ವಿವಿಧ ರಾಜ್ಯಗಳ ಸುಮಾರು 61 ಕಾರುಗಳ 100ಕ್ಕೂ ಹೆಚ್ಚು ಪುರುಷ ಹಾಗೂ ಮಹಿಳಾ ಸ್ಪರ್ಧಾಳುಗಳು ಕಾರು ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಪಾವಗಡ ಪಟ್ಟಣದ ವೆಂಕಟಪುರ ರಸ್ತೆಯ ಹೌಸಿಂಗ್ ಬೋರ್ಡ್ ಮುಂಭಾಗದ ಬೆಟ್ಟದ ತಪ್ಪಲಿನಲ್ಲಿ ಜನರ ನಿದ್ದೆಗೆಡಿಸಿದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಪಾವಗಡ ಪಟ್ಟಣದ ವೆಂಕಟಪುರ ರಸ್ತೆಯಲ್ಲಿರುವ ಹೌಸಿಂಗ್ ಬೋರ್ಡ್ ಮುಂಭಾಗದ ಬೆಟ್ಟದ ತಪ್ಪಲಿನಲ್ಲಿ ಜನರ ನಿದ್ದೆಗೆಡಿಸಿದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. ಚಿರತೆ ಹಾವಳಿಯಿಂದ ಬೇಸತ್ತಿದ್ದ ಜನರು ಅದನ್ನ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಮನವಿ ಸಲ್ಲಿಸಿದ್ದರು. ಇದೀಗ ಸೆರೆ ಸಿಕ್ಕ ಹಿನ್ನೆಲೆಯಲ್ಲಿ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಕಳೆದ 3 ತಿಂಗಳಿಂದ ಚಿರತೆ ಆ ವ್ಯಾಪ್ತಿಯ ಸುಮಾರು 10 ರಿಂದ 15 ನಾಯಿಗಳನ್ನು ತಿಂದು ಹಾಕಿತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನು ಸೆರೆ ಹಿಡಿಯಲು ಬೋನಿರಿಸಿದ್ದರು. ಸುಮಾರು ರಾತ್ರಿ 8:30 ಸುಮಾರಿಗೆ ಬೋನಿಗೆ ಚಿರತೆ ಬಿದ್ದಿದೆ. ಹಲವು ದಿನಗಳಿಂದ ಚಿರತೆ ಕಾಟದಿಂದ ಆ ಭಾಗದ ಜನರು ಭಯಭೀತರಾಗಿದ್ದರು. ಕೊನೆಗೂ ಚಿರತೆ ಬೋನಿಗೆ ಬಿದ್ದ ಹಿನ್ನೆಲೆಯಲ್ಲಿ ಆ ಭಾಗದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಬೋನಿಗೆ ಬಿದ್ದ ಚಿರತೆಯನ್ನ ಬೇರೆ ಕಡೆಗೆ ಸಾಗಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೆಆರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಲೆ ಮಹದೇಶ್ವರರ ಹುಲಿ ವಾಹನೋತ್ಸವವು ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಲೆ ಮಹದೇಶ್ವರರ ಹುಲಿ ವಾಹನೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಹುಲಿ ವಾಹನೋತ್ಸವದ ಅಡ್ಡಪಲ್ಲಕ್ಕಿಯನ್ನು ಹೊತ್ತು ಹರಕೆ ತೀರಿಸಿದರು. ಹೇಮಾವತಿ, ಕಾವೇರಿ ಹಾಗೂ ಲಕ್ಷ್ಮಣ ತೀರ್ಥ ನದಿಗಳು ಒಂದಾಗಿ ಸೇರುವ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಬಾಲಕ ಮಹದೇಶ್ವರರು ಪವಾಡ ನಡೆಸಿ ಕಪ್ಪಡಿ ಮಾರ್ಗವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳಿದ ರೆಂಬ ಐತಿಹಾಸ್ಯವಿರುವ ತ್ರಿವೇಣಿ ಸಂಗಮದ ಮಲೆ ಮಹದೇಶ್ವರ ದೇವಾಲಯದಲ್ಲಿ ಕಡೆಯ ಕಾರ್ತಿಕ ಸೋಮವಾರದ ಅಂಗವಾಗಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ನಾರಾಯಣಗೌಡ ಹುಲಿ ವಾಹನೋತ್ಸವದ ಅಡ್ಡಪಲ್ಲಕ್ಕಿಯನ್ನು ಹೊತ್ತು ಹರಕೆ ತೀರಿಸಿ ನೆರೆದಿದ್ದ ಭಕ್ತ ಸಮೂಹವನ್ನು ಉದ್ದೇಶಿಸಿ ಮಾತನಾಡಿ, ಮಲೆ ಮಹದೇಶ್ವರರು ಪವಾಡ ನಡೆಸಿರುವ ಈ ಪವಿತ್ರ ತ್ರಿವೇಣಿ ಸಂಗಮದ ನೆಲಕ್ಕೆ ಅಪಾರವಾದ ಶಕ್ತಿ ಇದೆ. ಬೇಡಿ ಬಂದ ಇಷ್ಟಾರ್ಥಗಳು ನೆರವೇರುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ.
ಮೂರು ಜೀವಂತ ನದಿಗಳಾದ ಕಾವೇರಿ, ಹೇಮಾವತಿ ಹಾಗೂ ಲಕ್ಷ್ಮಣತೀರ್ಥ ನದಿಗಳು ಒಂದಾಗಿ ಸೇರುವ ಈ ಪವಿತ್ರ ಕ್ಷೇತ್ರದ ವಿಶಾಲವಾದ ಜಲಸಾಗರವನ್ನು ವೀಕ್ಷಿಸಲು 2 ಕಣ್ಣುಗಳು ಸಾಲದಾಗಿದೆ. ಸಂಗಮ ಕ್ಷೇತ್ರದಲ್ಲಿ ಸುಸಜ್ಜಿತವಾದ ಕಲ್ಯಾಣ ಮಂಟಪದ ನಿರ್ಮಾಣ ಸೇರಿದಂತೆ ಇಲ್ಲಿಗೆ ಆಗಮಿಸುವ ಭಕ್ತರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ನಾರಾಯಣಗೌಡ ತಿಳಿಸಿದರು. ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕಿ ಎಂಕೆ ಸವಿತಾ, ಐಪಿಎಸ್ ಅಧಿಕಾರಿ ಪ್ರಕಾಶ್ ಗೌಡ, ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಜಯಕೃಷ್ಣೇಗೌಡ, ಮನು ಶರತ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ವಿಶ್ರಾಂತ ಶಿಕ್ಷಕ ಡಾಕ್ಟರ್ ಅಂಚಿ ಸಣ್ಣಸ್ವಾಮಿಗೌಡ, ಬೆಳತೂರು ಪುಟ್ಟೇಗೌಡ, ಶ್ರೀನಂದರೆ ಅಂಬರೀಶ್, ಕಟ್ಟೆಕ್ಯಾತನಹಳ್ಳಿ ಪಾಪಣ್ಣ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತಾದಿಗಳು ಹುಲಿ ವಾಹನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಹುಲಿ ವಾಹನ ಉತ್ಸವದಲ್ಲಿ ಭಾಗವಹಿಸಿದ್ದ ಭಕ್ತಾದಿಗಳಿಗೆ ಕಜಾಯ, ಮೊಸರನ್ನ, ತರಕಾರಿ ಬಾತ್, ಪ್ರಸಾದ ವಿತರಿಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕರಾದ ವಿನಯ್ ಕುಮಾರ್ ಹಿರೇಮಠ್ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು. ಪರಂಪರ ಬಂದಿರುವಂಥದ್ದು ಕಾರ್ತಿಕ ಸೋಮವಾರ ಅಂತೇಳಿ ಎಲ್ಲ ಒಂದು ತಿಂಗಳು 1.25 ತಿಂಗಳು ಯಾರು ನಾನ್ ವೆಜ್ ತಿನ್ನದೆ ಭಗವಂತನ ಪೂಜೆಯಲ್ಲಿ ಇಟ್ಕೊಂಡು ಕಾರ್ತಿಕ ಸೋಮವಾರವನ್ನು ಪರಂಪರ ಮಾಡ್ಕೊಳ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ದಿನ ನಮ್ಮ ಮಲೆ ಮಹದೇಶ್ವರ ದೇವಸ್ಥಾನ ನಮ್ಮ ಕೆ.ಆರ್.ಪೇಟೆ ತಾಲೂಕಿನಲ್ಲಿ ದೊಡ್ಡ ಮಠದ ತ್ರಿವೇಣಿ ಸಂಗಮದಲ್ಲಿ 2 ಸಾರಿ ಕುಂಭಮೇಳ ಆಗಿರುವಂಥ ಧರ್ಮ ಕ್ಷೇತ್ರ ಮಲೆ ಮಹದೇಶ್ವರ. ಇಲ್ಲಿಂದ ಹೋಗಿ ಬೆಟ್ಟದಲ್ಲಿ ಸೇರ್ಕೊಂಡಿರುವಂಥದ್ದು ಪರಂಪರೆ ಹೇಳ್ತಾ ಇರೋದನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಈ ದಿನ ಇಲ್ಲಿ ಹುಲಿ ಮಹೋತ್ಸವ ಪೂಜೆಯನ್ನು ನಮ್ಮ ಹಿರಿಕರಾದಂಥ ಅಂಚಿ ಸಣ್ಣಸ್ವಾಮಿಗೌಡರು ಮತ್ತು ಎಲ್ಲ ಹಿರಿಯರಿಗೂ ಸೇರಿ ಅವ್ರ ಜೊತೆ ಒಳ್ಳೆಯ ಒಂದು ಪೂಜೆಯನ್ನು ಮಾಡಿಸಿ ಬಂದವ್ರಿಗೆಲ್ಲ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ತುಂಬ ಸಂತೋಷ ಆಯಿತು. ನಾನು ತೃಪ್ತನಾಗಿದ್ದೇನೆ. ನಾನು ಬಸ್ಗಳು ಬರ್ತಾ ಇಲ್ಲ, ಬರೀ ಸೋಮವಾರ ಮಾತ್ರ ಬಿಟ್ಟಿದ್ದಾರೆ. ನಾನು ಜಿಲ್ಲಾಡಳಿತಕ್ಕೂ ಕೂಡ ಒತ್ತಾಯ ಮಾಡ್ತಾ ಇದ್ದೀನಿ, ತಾಲೂಕು ಆಡಳಿತಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ. ಏನು ಕುಂಭಮೇಳ ಆದಮೇಲೆ ಯಾವುದೇ ಮೂಲ ಸೌಕರ್ಯಗಳು ಇಲ್ಲಿ ಆಗ್ತಾಯಿದೆ. ಭಕ್ತಾದಿಗಳಿಗೆ ಭಾಳ ತೊಂದರೆ ಆಗಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಬಿಡುಗಡೆಯಾದ ಹಣ ಇನ್ನೂ ಕೂಡ ಕಾಮಗಾರಿಯನ್ನು ಪ್ರಾರಂಭ ಮಾಡಿಲ್ಲ. ಮತ್ತು ಇಲ್ಲಿ ಗುತ್ತಿಗೆದಾರ ಏನು ನಾರಾಯಣೂರು ಕಾಲದಲ್ಲಿ ಕಾವೇರಿ ನಿಗಮದಿಂದ 1 ಕೋಟಿ ಮಂಜೂರು ಮಾಡಿಸಿ ಕೆಲಸವನ್ನು ಅರ್ಧ ಮಾಡಿ ಹೋಗಿದ್ದಾರೆ. ಇನ್ನೂವರೆಗೂ ಕೂಡ ಗುತ್ತಿಗೆದಾರ ಪೂರ್ಣ ಕೆಲಸ ಮಾಡಿಲ್ಲ. ಅದ್ರ ಬಗ್ಗೆ ಕೂಡ ಕಾವೇರಿ ನಿಗಮದವರು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೆ.ಆರ್.ಪೇಟೆ. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಆರ್ಡಿ ರೊಪ್ಪ ಗ್ರಾಮದ ಚಿಕ್ಕ ಬಾಲವಾಯಪ್ಪ ಸ್ವಾಮಿ ಮತ್ತು ಯಲ್ಲಮ್ಮ ದೇವಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 2 ಲಕ್ಷದ ಡಿಡಿಯನ್ನು ನೀಡಲಾಯಿತು. ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿ ಆರ್ಡಿ ರೊಪ್ಪ ಗ್ರಾಮಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿಗಳು ಭೇಟಿ ನೀಡಿ
ಶ್ರೀ ಚಿಕ್ಕಪಾಲವಾಯಪ್ಪ ಸ್ವಾಮಿ ಮತ್ತು ಯಲ್ಲಮ್ಮ ದೇವಿ ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ಗೆ ಪೂಜ್ಯರಾದ ಡಿ ವೀರೇಂದ್ರ ಹೆಗಡೆ ಅವರು ಮಂಜೂರು ಮಾಡಿದಂತಹ 2 ಲಕ್ಷ ಡಿಡಿಯನ್ನು ತಾಲೂಕಿನ ಯೋಜನಾಧಿಕಾರಿ ಮಹೇಶ್ ಅವರು ಕಮಿಟಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಊರಿನ ಗಣ್ಯರ ಸಮ್ಮುಖದಲ್ಲಿ ಡಿಡಿಯನ್ನು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮ ಯೋಜನೆಯು ಜನರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ದೇವಸ್ಥಾನ ಅಭಿವೃದ್ಧಿ ಕೂಡ ಒಂದು. ಇಲ್ಲಿಯವರೆಗೂ ಪಾವಗಡ ತಾಲೂಕಿನ ದೇವಸ್ಥಾನಗಳ ಅಭಿವೃದ್ಧಿಗೆ 1.47 ಕೋಟಿ ಅನುದಾನ ವಿತರಣೆ ಮಾಡಲಾಗಿದೆ. ಇದಲ್ಲದೆ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ, ನಿರ್ಗತಿಕರಿಗೆ ಮಾಶಾಸನ, ಸರ್ಕಾರಿ ಶಾಲೆಗಳಿಗೆ ಜ್ಞಾನದೀಪ, ಶಿಕ್ಷಕರ ನಿಯೋಜನೆ, ಕುಡಿಯುವ ನೀರಿನ ಸಮಸ್ಯೆಗಾಗಿ ಶುದ್ಧ ನೀರು ಘಟಕ, ಇನ್ನೂ ಅನೇಕ ಜನಪರ ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನೀಡಲಾಗಿದೆ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಹೊಸಕೋಟೆ ಮೇಲ್ವಿಚಾರಕರಾದ ಮೊಹಮ್ಮದ್, ಸೇವಾ ಪ್ರತಿನಿಧಿ ರಾಧಮ್ಮ ಮತ್ತು ಗ್ರಾಮಸ್ಥರು ಇದ್ದರು. ಇವತ್ತು ಅನೇಕ ಜನಪರವಂತ ಕಾರ್ಯಕ್ರಮಗಳನ್ನು ನಡೆದುಕೊಂಡು ಬರ್ತಾ ಇದೆ. ಇದು ಧರ್ಮಸ್ಥಳ ಯೋಜನೆಯಲ್ಲಿ ವಿಶೇಷವಾಗಿ ಅಂತಂದರೆ ಪ್ರತಿಯೊಬ್ಬ ಸದಸ್ಯರು ಸಮೇತ ಒಂದು ಆರ್ಥಿಕವಾಗಿ ಅವರ ಅಭಿವೃದ್ಧಿ ಆಗಬೇಕನ್ನೋ ಉದ್ದೇಶ ಇಟ್ಕೊಂಡು ಬ್ಯಾಂಕ್ ಮುಖಾಂತರ ಇವತ್ತು SBI ಬ್ಯಾಂಕ್ನಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಜನಸಂಖ್ಯೆ ನೋಂದಾವಣೆ ಆಗಿಬಿಟ್ಟು 120 ಕೋಟಿಯಷ್ಟು ಸಾಲವನ್ನು ವ್ಯವಹಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟೋ ಜನರಿಗೆ ಇವತ್ತು ಸಾಲವನ್ನು ಕೊಡಬೇಕಂದ್ರೆ ಬಹಳ ಕಷ್ಟ ಇರೋ ಸಂದರ್ಭದಲ್ಲಿ ಅವರು ಬ್ಯಾಂಕಿನೊಟ್ಟಿಗೆ ನಾವು ಮಾತಾಡಿಕೊಂಡು ನಮ್ಮ ಪೂಜ್ಯರು ವಿಶೇಷವಾಗಿ ನಮ್ಮ ಈ ತುಮಕೂರು ಜಿಲ್ಲೆಯ ಒಂದು ಪಾವಗಡ ತಾಲೂಕು, ಗಡಿಭಾಗ ತಾಲೂಕು ಅಂತ ಹೇಳ್ಕೊಂಡು ಜನರಿಗೆ ಅನುಕೂಲ ಆಗಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು SBI ಬ್ಯಾಂಕ್ ಮುಖಾಂತರ ಇವತ್ತು ಸ್ವಸಹಾಯ ಸಂಘದ ಸದಸ್ಯರಿಗೆ ಈ ನಮ್ಮ ಯೋಜನೆ ಮುಖಾಂತರ ಸುಮಾರು 120 ಕೋಟಿಗಿಂತ ಹೆಚ್ಚು ಮೊತ್ತವನ್ನು ಇವತ್ತು ಅವರಿಗೆ ಒಂದು ಆರ್ಥಿಕವಾಗಿ ಮುಂದೆ ಬರಬೇಕನ್ನೋ ಉದ್ದೇಶಕ್ಕಾಗಿ ಸಣ್ಣ ಸಣ್ಣ ಉದ್ದೇಶಗಳಿಗೆ ಅವ್ರಿಗೆ ಅನುಕೂಲ ಆಗಬೇಕನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಅವ್ರಿಗೆ ಒಂದು ಪ್ರಗತಿಯನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗಾಗಿ ಈ ಒಂದು ಸೌಲಭ್ಯವನ್ನು ನಮ್ಮ ತಾಲೂಕಿನಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ತಗೊಂಡು ಅದರಲ್ಲಿ ಅವ್ರಿಗಾಗುವಂಥ ಏನು ಒಂದು ಕುರಿ ಖರೀದಿಯಾಗಿರ್ಬೋದು, ಹಸು ಖರೀದಿಯಾಗಿರ್ಬೋದು ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿರ್ಬೋದು, ಇಂಥ ಹಲವಾರು ರೀತಿಯಾದಂಥ ಕಾರ್ಯಕ್ರಮಕ್ಕೆ ಈ ಒಂದು ಯೋಜನೆಯಲ್ಲಿ ಪಾಲುದಾರರಾಗಿ ಇವತ್ತು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಅನುಕೂಲವನ್ನಾಗಿದೆ ಅಂತ ಹೇಳಿಕೆ ಇಷ್ಟಪಡ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಸಭಾಂಗಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಾರ್ಕಳ ಹಾಗೂ ಬ್ಲಾಕ್ ಕಾಂಗ್ರೆಸ್ ಹೆಬ್ರಿ ಜಂಟಿಯಾಗಿ ಇತ್ತೀಚೆಗೆ ನಿಧನರಾದ ಕೆಪಿಸಿಸಿ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರಾದ ಡಿಆರ್ ರಾಜುರವರ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಸ್ವರ್ಗೀಯ ಡಿಆರ್ ರಾಜು ಒಬ್ಬ ಉದಾರ ಚರಿತ್ರೆಯ ಅಪರೂಪದ ಕರ್ಮಜೀವಿ. ಅವರು ತಮ್ಮ ಬದುಕಿನಲ್ಲಿ ಪ್ರತಿಪಾದಿಸಿಕೊಂಡು ಬಂದ ಸಮಾಜಮುಖಿ ಕೆಲಸಗಳ ಆದರ್ಶಗಳನ್ನು ಪಾಲಿಸುವುದು ನಮ್ಮೆಲ್ಲರ ಬದ್ಧತೆಯಾಗಿದೆ. ಆ ಮೂಲಕ ಅಗಲಿದ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರೋಣ ಎಂದು ಮಾಜಿ ಮುಖ್ಯ ಡಾಕ್ಟರ್ ಎಫ್ ವೀರಪ್ಪ ಮೊಯ್ಲಿ ತಿಳಿಸಿದ್ದಾರೆ. ಬ್ಲಾಕ್ ಕಾರ್ಕಳ ಹಾಗೂ ಬ್ಲಾಕ್ ಕಾಂಗ್ರೆಸ್ ಹೆಬ್ರಿ ಜಂಟಿಯಾಗಿ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಇತ್ತೀಚೆಗೆ ನಿಧನರಾದ ಕೆಪಿಸಿಸಿ ಹಿಂದುಳಿದ ವರ್ಗದ ರಾಜ್ಯ ಉಪಾಧ್ಯಕ್ಷರಾದ ಡಿಆರ್ ರಾಜುರವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ದಿವಂಗತ ರಾಜುರವರು ಕಾಂಗ್ರೆಸ್ ಪಕ್ಷದ ಒಬ್ಬ ಅತಿ ನಿಷ್ಠಾವಂತ, ಕರ್ತವ್ಯನಿಷ್ಠ, ಜನಪರ ಚಿಂತನೆಯ ಕಾರ್ಯಸಾಧಕ ನಾಯಕರಾಗಿದ್ದರು. ಕಾಂಗ್ರೆಸ್ ಪ್ರತಿಪಾದಿಸಿಕೊಂಡು ಬಂದ ಶಾಂತಿ, ಸೌಹಾರ್ದತೆ ಅವರ ಬದುಕಿನ ಜೀವಾಳವಾಗಿತ್ತು. ಅವರ ನಿಧನದಿಂದ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಕಾಂಗ್ರೆಸ್ ಹಿರಿಯ ನಾಯಕ ಉದಯ್ ಶೆಟ್ಟಿ ಮಾತನಾಡಿ, ದಿವಂಗತ ರಾಜುರವರು ಸಮಾಜದ ಸರ್ವಾಂಗೀಣ ಚಿಂತನೆ ಉಳ್ಳವರು, ಸಮಾಜದ ಸರ್ವ ವ್ಯಕ್ತಿಗಳನ್ನು ಹೊಂದಿಕೊಂಡ ಜೀವನ ಸಾಧನೆ ಮಾಡಿದವರು. ಕೊರೋನಾ ಕಷ್ಟ ಕಾಲದ ಸಂದರ್ಭದಲ್ಲಿ ಅವರು ಮಾಡಿದ ಜನಸೇವೆ ಅವಿಸ್ಮರಣೀಯ. ಅವರ ಅಗಲಿಕೆ ನನಗೆ ಪಕ್ಷ ಸಂಘಟನೆಯ ವಿಚಾರವಾಗಿಯೂ ಅಪಾರ ನಷ್ಟ ಉಂಟು ಮಾಡಿದೆ ಎಂದರು. ಉಡುಪಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಕೊಡವೂರು, ಮುದ್ರಾಡಿ ಮಂಜುನಾಥ ಪೂಜಾರಿ, ಕೆಪಿಸಿಸಿ ಸದಸ್ಯ ನೀರಕೃಷ್ಣ ಶೆಟ್ಟಿ, ಹಿರಿಯ ನ್ಯಾಯವಾದಿ ಶೇಖರ ಮಡಿವಾಳ, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ವಿಪಿನ್ ಚಂದ್ರಪಾಲ್ ನಕ್ಕರೆ ನುಡಿ ನಮನ ಸಲ್ಲಿಸಿ ಮೃತರ ಗುಣಗಾನಗೈದರು. ಕಾರ್ಕಳ ಮತ್ತು ಹೆಬ್ರಿ ಬ್ಲಾಕ್ ಅಧ್ಯಕ್ಷರುಗಳಾದ ಶುಭದರಾವ್ ಹಾಗೂ ಗೋಪಿನಾಥ್ ಭಟ್ ರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಬ್ಲಾಕ್ ಅಧ್ಯಕ್ಷರಾದ ಸದಾಶಿವ ದೇವಾಡಿಗ, ಜಿಲ್ಲಾ ಉಪಾಧ್ಯಕ್ಷರಾದ ಸುಧಾಕರ್ ಕೋಟನ್, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಜಿತ್ ಹೆಗಡೆ, ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜ್, ಬ್ಲಾಕ್ ಸಮಿತಿಯ ಪದಾಧಿಕಾರಿಗಳು, ವಿವಿಧ ಘಟಕಗಳ ಅಧ್ಯಕ್ಷರುಗಳು, ಗ್ರಾಮೀಣ ಸಮಿತಿಯ ಅಧ್ಯಕ್ಷರುಗಳು, ಚುನಾಯಿತ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬಹಳ ದುಃಖದ ವಿಚಾರ. ಆಕಸ್ಮಿಕವಾಗಿ ನಮ್ಮೆಲ್ಲರ ನಾಯಕರಾಗಿದ್ದ ಪ್ರದೇಶ್ ಕಾಂಗ್ರೆಸ್ಸಿನ ಹಿಂದುಳಿದ ವರ್ಗದವರ ವಿಭಾಗದ ಉಪಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಡಿ.ಆರ್. ರಾಜು ಅವರು, ನಮ್ಮ ಕಾರ್ಕಳದ ಬಿಲ್ಲವ ಸಂಘದ ಅಧ್ಯಕ್ಷರು ಆದಂಥ ಡಿ.ಆರ್. ರಾಜು ಅವರು ಇಂದು ನಮ್ಮ ಮುಂದೆ ಇಲ್ಲ. ಆಕಸ್ಮಿಕವಾಗಿ ಅವರು ಮರಣವನ್ನು ಅಪ್ಪಿದ್ದಾರೆ. ಇದು
ಎಲ್ಲರಿಗೂ ಕೂಡ ದಿಗ್ಭ್ರಮೆ ಹುಟ್ಟಿಸತಕ್ಕಂಥ ವಿಚಾರ. ಯಾಕಂತೇಳಿದರೆ ಎಲ್ಲ ಸರಿಯಾಗಿದ್ದು ರಾಜ್ಯೋತ್ಸವ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಮೂಡಬಿದ್ರೆಯಲ್ಲಿ ಮತ್ತು ಎಲ್ಲ ಕಡೆ ಕೂಡ ಭಾಗವಹಿಸಿದ್ರು. ಅಕಸ್ಮಾತ್ತಾಗಿ ಹೃದಯಾಘಾತಕ್ಕೆ ಒಳಗಾಗಿ ನಮ್ಮ ಮುಂದೆ ಒಂದು ಇಲ್ಲವಾಗಿದೆ. ಅವರು ಆವಾಗಲೂ ಕೂಡ ಅಸಮ್ಮುಖರಾಗಿದ್ದರು. ಕಾಂಗ್ರೆಸ್ ಪಕ್ಷದ ಯಾವ ಜವಾಬ್ದಾರಿಯನ್ನಾದರೂ ಕೂಡ ಅತ್ಯಂತ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಉತ್ಸುಕತೆಯಿಂದ ನಿರ್ವಹಿಸಿದಂಥ ಒಬ್ಬ ಲವಲವಿಕೆಯ ಉತ್ಸಾಹದ ಕಾಂಗ್ರೆಸ್ ನಾಯಕರಾಗಿದ್ದರು. ಒಂದು ದುಃಖದ ಕ್ಷಣದಲ್ಲಿ ನಾವಿದ್ದೇವೆ. ಯಾರು ಊಹಿಸ್ಲಿಕ್ಕೆ ಸಹ ಅಸಾಧ್ಯವಾದ ಒಂದು ಘಟನೆ. ಯಾಕಂದರೆ ಅದೇ ದಿವಸ ಮಹಿಳಾ ಕಾಂಗ್ರೆಸ್ಸಿನ ನಮ್ಮ ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಿಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಸುಮಾರು 12-12:30 ಗಂಟೆ ತನಕ ವೇದಿಕೆಯಲ್ಲಿದ್ದೆವು. ಯಾವಾಗಲೂ ಇರಲಿಲ್ಲ. ಆ ದಿವಸ ಸುಮಾರು 20-25 ನಿಮಿಷ ಎಲ್ಲ ಚರಿತ್ರೆಯನ್ನು ಭಾಳ ಸವಿವರವಾಗಿ ಮಾತಾಡಿ, ಮತ್ತು ಒಂದು ಮೂಡುಬಿದಿರೆಯಲ್ಲಿ ಮದುವೆ ಉಂಟು, ಮತ್ತು ಇನ್ನೊಂದು ಯಕ್ಷಗಾನದ ಕಾರ್ಯಕ್ರಮ ಉಂಟು ಮೂಲ್ಕಿಯಲ್ಲಿ ಎಲ್ಲ ಹೇಳಿ ಹೋದವರು. ನಾವು ಮನೆಗೆ ಹೋಗಿ ಸುಮಾರು 8 ಗಂಟೆ ಆಗುವಾಗ ನಾವು ಆ ದಿವಸ ಪೂಜೆ ಇತ್ತು ಮಾಡಿ ಮೊಬೈಲ್ ನೋಡುವಾಗ 50 ಮಿಸ್ ಕಾಲ್ ಇತ್ತು. ನೋಡುವಾಗ ಹೀಗಂತೇಳಿ ನಾವು ಕೂಡಲೇ KMC ಬರುವಾಗ ರಾಜಣ್ಣನವರ ಇರಲಿಲ್ಲ. ಆದರೆ ಯಾಕಂದರೆ ಅವರು ಕೇವಲ ರಾಜಕೀಯವಾಗಿ ಮಾತ್ರ ಅಲ್ಲ, ನಾವು ಕೆಲಸದಲ್ಲಿ ಒಂದೇ ಪ್ರೊಫೆಷನಲ್ಲಿ ಮಾಡ್ತಿದ್ದೆವು. ಅವರು ಸಹ ಒಬ್ಬರು ರಾಜ್ಯ ಗುತ್ತಿಗೆದಾರರಾಗಿದ್ದರು, ನಾನು ಸಹ ಅದೇ ಪ್ರೊಫೆಷನಲ್ಲಿ ಇರುವವರು. ಯಾವಾಗಲೂ ಬೇರೆ ಬೇರೆ ವಿಚಾರದ ಬಗ್ಗೆ ಹಲವು ಬಾರಿ ಬೇರೆ ಬೇರೆ ಮಾತಾಡ್ತಾ ಇದ್ದೆವು. ಆ ದಿವಸ ಸಹ ಮಧ್ಯಾಹ್ನ ಹೇಳಿದರು, ಉದಾಹರಣೆ ಬೇಲೆ ಮಸ್ಸೆ ಕಣ್ಬಿಂಡು ಮಾರು ಓಲಂಡತ್ತೆ ಕೆಲಸ ಮಲ್ಪ ಅಂದರೆ ಆ ಹುರುಪು ಅವರು 66 ವರ್ಷದಲ್ಲಿಯೂ ಆ ಜೀವನೋತ್ಸವ ನಾನು ಏನಾದರೂ ಮಾಡಬೇಕು, ಸಾಧಿಸಬೇಕು ಎನ್ನುವ ತುಂಬ ಹಂಬಲ ಅವರ ತಿಳಿತು. ಎಲ್ಲ ಮಕ್ಕಳು ಸೆಟ್ಲಾಗಿದ್ದಾರೆ, ಚೆನ್ನಾಗಿದ್ದರು, ಆರಾಮವ್ರು ಇರ್ಬೋದು ಮನೇಲಿ, ಆದರೆ ಅದು ಬಿಡೋದಿಲ್ಲ. ಅವ್ರು ಕೆಲಸ ಮಾಡಬೇಕನ್ನೋ ಅವರ ಹಂಬಲ. ನಾನು ಸಹ ಹೇಳಿದೆ, ಏನು ಗೆಡ್ಬಿಡ್ ಮಾಡಬೇಡಿ ರಾಜಣ್ಣ, ಬರ್ತದೆ, ಸ್ವಲ್ಪ ವೆಯ್ಟ್ ಮಾಡೋ, ಚೆನ್ನಾಗಾಗ್ತದೆ ಅಂತ ಅವ್ರ ಹತ್ರ ಹೀಗೆ ಮಾತಾಡ್ತಾ ಹೇಳಿದೆ. ನೆನಪು ನನಗಿದೆ. ಆದರೂ ಇಂಥವರೆಲ್ಲ ಕಳ್ಕೊಂಡಾಗ ಕೇವಲ ಅವರ ಮನೆಗಲ್ಲ, ಇಡೀ ಸಮಾಜಕ್ಕೆ ಅದು ತುಂಬಲಾಗದ ಒಂದು ನಷ್ಟ. ನಾವು ಇವತ್ತು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೋಸ್ಕರ ಈ ಸಭೆಯನ್ನು ಕರೆದಿದ್ದೇವೆ. DR ರಾಜು ಅವರು, ನಾನು ಒಂದು ಮಾತು ಮಾತ್ರ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಅವರದ್ದು ಒಂದು ಇತ್ತೀಚಿನ ಒಂದು 7 ವರ್ಷ 8 ವರ್ಷದಿಂದ ನನಗೆ ಅವರ ಸಂಪರ್ಕ. ಆದರೆ ದಿವಂಗತ ಗೋಪಾಲ್ ಭಂಡಾರಿ ಅವರು ತೀರಿಕೊಂಡಾಗ ನಾನು ಇಲ್ಲಿ ಪಕ್ಷವನ್ನು ಸಂಘಟಿಸುವಾಗ 2 ಜನ ಪ್ರಮುಖವಾಗಿ ನಮಗೆ ಬೆನ್ನೆಲುಬಾಗಿ ನಿಂತವರು, ಒಬ್ಬರು DR ರಾಜು, ಆ ಕಡೆ ಮಂಜುನಾಥ್ ಪೂಜಾರಿ. ಅಂದರೆ ಅವರು ಕೇವಲ ಅವರಿಬ್ಬರಲ್ಲ, ಎಲ್ಲರ ಜೊತೆ. ಅಂದರೆ ಆಗ ಆ ಸಂದರ್ಭದಲ್ಲಿ ನಮಗೆ ಶಕ್ತಿ ಕೊಡಬೇಕಾಗಿತ್ತು ಪಕ್ಷಕ್ಕೆ. ನಾವು ಸೋತು ಹೋದ ಸಂದರ್ಭದಲ್ಲಿ ಅವರ ಒಂದು ಲವಲವಿಕೆ ಅಂದರೆ ಪ್ರತಿ ದಿವಸ ಪ್ರತಿ ಸಮಯ ಅವರು ಎಂದೂ ಕೂಡ ನಿರಾಸೆಯಲ್ಲಿ ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಪಕ್ಷಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ಕೊಡಬೇಕು, ಪಕ್ಷದ ಜೊತೆ ನಾನು ಇರಬೇಕು, ಪಕ್ಷಕ್ಕೆ ಏನಾದರೂ ನನ್ನಿಂದ ಸೇವೆ ಸಲ್ಲಿಸಬೇಕು ಅನ್ನತಕ್ಕಂಥ ವಿಚಾರವನ್ನು ಸದಾಕಾಲ ನಮ್ಮ ಹತ್ರ ಚರ್ಚೆ ಮಾಡ್ತೀವಿ. ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರ ಒಂದು ಮಾರ್ಗದರ್ಶನದಲ್ಲಿ ಅವರು ಪ್ರತಿ ಒಂದು ಕಾರ್ಯಕ್ರಮ, ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಇಲ್ಲಿ ಕೆಲವರಿಗೆ ಕೆಲವು ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆ ಅವರು ಕೊಟ್ಟ ಜವಾಬ್ದಾರಿಯನ್ನು ಒಂದು ಚೂರು ಕೂಡ ತಪ್ಪದೆ ಆ ಕೆಲಸವನ್ನು ತನ್ನ ಸ್ವಂತ ಕೆಲಸ ಅನ್ನತಕ್ಕಂಥ ರೀತಿಯಲ್ಲಿ ಜನರಲ್ಲಿ ಬೆರೆತು ಇಲ್ಲಿ ಪಕ್ಷ ಕಟ್ಟಲಿಕ್ಕೆ ಒಂದು ಶಕ್ತಿ ಕೊಟ್ಟಂತ ವ್ಯಕ್ತಿ ಇದ್ದಾರೆ ಸನ್ಮಾನ್ಯ ದಿವಂಗತ DR ರಾಜು ಅವರು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದ ದಿವಾಕರ್ ಎಂಬುವರ ತೋಟದಲ್ಲಿ ಹೆಬ್ಬಾವು ಸೆರೆ ಸಿಕ್ಕಿದ್ದು ಉರಗ ರಕ್ಷಕ ಕೋಬ್ರಾ ಕುಮಾರ್ ರಕ್ಷಣೆ ಮಾಡುವಲ್ಲಿ ಮುಂದಾಗಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದ ದಿವಾಕರ್ ಅವರ ತೋಟದ ಬಲೆಗೆ ಸಿಕ್ಕಿಬಿದ್ದ ಹೆಬ್ಬಾವನ್ನ ಉರಗ ರಕ್ಷಕ ಕೋಬ್ರಾ ಕುಮಾರ್ ಸಂರಕ್ಷಣೆ ಮಾಡಿ ನಾರಾಯಣದುರ್ಗ ಅರಣ್ಯ ಪ್ರದೇಶದಲ್ಲಿ ಪ್ರಕೃತಿಯ ಮಡಿಲಿಗೆ ಬಿಟ್ಟರು. ಸುಮಾರು 6 ಅಡಿ ಉದ್ದವಿರುವ 3 ವರ್ಷ ಪ್ರಾಯದ 12 ಕೆಜಿ ತೂಕವಿರುವ ಈ ಹೆಬ್ಬಾವು ಭಾರೀ ಶಬ್ದ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಹೋಗಿ ನೋಡಿದಾಗ ತೋಟದ ಸುತ್ತಲೂ ಅಳವಡಿಸಿದ್ದ ಸುರಕ್ಷಿತ ಬಲೆಗೆ ಸಿಕ್ಕಿಬಿದ್ದಿತ್ತು. ಕೂಡಲೇ ಉರಗ ತಜ್ಞ ಕೋಬ್ರಾ ಕುಮಾರ್ ಅವರಿಗೆ ಸುದ್ದಿ ಮುಟ್ಟಿಸಿದಾಗ ಸ್ಥಳಕ್ಕೆ ಆಗಮಿಸಿದ ಕುಮಾರ್ ಹೆಬ್ಬಾವನ್ನ ಹಿಡಿದು ತಾಲೂಕು ವಲಯ ಅರಣ್ಯ ಅಧಿಕಾರಿ ಅನಿತಾ ಅವರ ಗಮನಕ್ಕೆ ತಂದು ನಾರಾಯಣದುರ್ಗ ಅರಣ್ಯ ಪ್ರದೇಶಕ್ಕೆ ಬಿಡಲಾಯಿತು. ಇದು ನಮ್ಮ KRಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿ ಏನು ಜಮೀನಿಗೆ ಬೇಲಿಯನ್ನು ಹಾಕಿದ್ರು, ಆ ಬೇಲಿಗೆ ಇವತ್ತು ಹೆಬ್ಬಾವು ಸಿಕ್ಕಾಕೊಂಡಿದೆ. ಈ ಒಂದು ಹೆಬ್ಬಾವನ್ನು ಸುರಕ್ಷಿತವಾಗಿ ಹಿಡಿದಂಥ ನಮ್ಮ ಕೋಬ್ರಾ ಕುಮಾರ್ ಅವರು
ಇದನ್ನು ನಮ್ಮ KR ಪೇಟೆ ವಲಯ ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿ ಅರಣ್ಯಾಧಿಕಾರಿಗಳ ಮೂಲಕ ಅರಣ್ಯಕ್ಕೆ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹೆಬ್ಬಾವನ್ನು ಸಂರಕ್ಷಣೆ ಮಾಡಿದಂಥ ಕೋಬ್ರಾ ಕುಮಾರ್ ಅವ್ರಿಗೆ, ಹಾಗೆ ನಮ್ಮ KR ಪೇಟೆ ತಾಲೂಕಿನ ಉರುಗ ತಜ್ಞರಾಗಿರುವಂಥ ಸ್ನೇಕ್ ಮುನ್ನಾ ಅವ್ರಿಗೆ ನಾವು ನಮ್ಮ ಎಲ್ಲ ಉರುಗ ಪ್ರೇಮಿಗಳ ಪರವಾಗಿ ಕೋಬ್ರಾ ಕುಮಾರ್ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ನಮಸ್ಕಾರ. ನಮಗಾಗಿ ಡಾಕ್ಟರ್ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರದಲ್ಲಿ ರೋಬಸ್ಟಾ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಅಕಾಡೆಮಿ ಸಹಕಾರದೊಂದಿಗೆ ರೋಬಸ್ಟಾ 2024 ರ್ಯಾಲಿ ಆಯೋಜಿಸಲಾಗಿತ್ತು. ಪಾವಗಡ ಪಟ್ಟಣದ ವೆಂಕಟಪುರ ರಸ್ತೆಯ ಹೌಸಿಂಗ್ ಬೋರ್ಡ್ ಮುಂಭಾಗದ ಬೆಟ್ಟದ ತಪ್ಪಲಿನಲ್ಲಿ ಜನರ ನಿದ್ದೆಗೆಡಿಸಿದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ. KR ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಮಲೆ ಮಹದೇಶ್ವರರ ಹುಲಿ ವಾಹನೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನಸ್ಸಿಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.